ಹೋಟೆಲ್ ಶೈಲಿಯಲ್ಲಿ ಖಾರ ಬಾತ್ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ಅದರಲ್ಲೂ ಈ ಬಿಸಿ ಬಿಸಿ ಖಾರ ಬಾತ್ ಜೊತೆ ನೀರು ಚಟ್ನಿ ಹಾಕ್ಕೊಂಡು ತಿಂತಿದ್ರೆ ಅದ್ಭುತವಾಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಈ ಹೋಟೆಲ್ ಶೈಲಿಯ ಖಾರ ಬಾತನ್ನು ಪರ್ಫೆಕ್ಟಾಗಿ ಮನೆಯಲ್ಲೇ ಸುಲಭವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ನೀವು ಬರೆಯುವಂಥ ಈ ಅದ್ಭುತವಾದಂಥ ಕಮೆಂಟ್ಗಳನ್ನ ನೋಡಿದರೆ ನನಗದು ತುಂಬ ಸಂತೋಷ ಆಗ್ತಾ ಇದೆ. ನಿಮ್ಮ ಬೆಂಬಲ ಅಡುಗೆ ಸಾಧನದೊಂದಿಗೆ ಹೀಗೆ ಇರಲಿ ಅಂತ ಕೇಳ್ತಾ ಮತ್ತೆ ನನ್ನ ಧನ್ಯವಾದಗಳನ್ನ ನಿಮಗೆ ತಿಳಿಸ್ತೇನೆ. ಈ ಮಸಾಲೆ ಖಾರ ಬಾತ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಾಣಲಿನಲ್ಲಿ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಉದ್ದಿನ ಬೇಳೆ ಎಲ್ಲನೂ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕಾಗುತ್ತೆ. ಎಲ್ಲಿವರೆಗೆ ಸಾಸಿವೆ ಸಿಡಿಬೇಕು, ಹಾಗೆ ಬೇಳೆ ಜೀರಿಗೆ ಕಲರ್ ಚೇಂಜ್ ಆಗಬೇಕು. ಆ ಹಂತದಲ್ಲೇ ನಾನಿಲ್ಲಿ ಸುಮಾರು 10ರಿಂದ 15 ಗೋಡಂಬಿ ಬೀಜನ ಹಾಕಿ ಲೋ ಫ್ಲೇಮಲ್ಲೇ ಹುರ್ಕೊಳ್ತಾ ಇದ್ದೀನಿ. ಗೋಡಂಬಿ ಬೀಜ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಕಲರ್ ಚೇಂಜ್ ಆಗಬೇಕು. ಈಗ ನೋಡಿದರೆ ಆ ಕಲರ್ ಚೇಂಜ್ ಆಗಿದೆ. ಈ ಹಂತದಲ್ಲಿ 1 ಇಂಚಿನಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಜೊತೆಗೆ 2 ಹಸಿಮೆಣಸಿನಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಅದನ್ನು ಸಹ ಹುರ್ಕೊಳ್ತಾ ಇದ್ದೀನಿ. ಎಲ್ಲ ಹುರಿದಾಗಿದೆ ಅಂದಮೇಲೆ 1 ಈರುಳ್ಳಿನ ಪುಡಿಯಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕ್ಕೊಂಡು ಲೈಟಾಗಿ ಕಲರ್ ಚೇಂಜ್ ಆಗಬೇಕು. ಆ ಹಂತದಲ್ಲೇ ನಾನೀಗ ಸ್ವಲ್ಪ ತರಕಾರಿನ ಸೇರಿಸ್ತಾ ಇದ್ದೀನಿ. ಯಾವುದನ್ನು ಅಂತಂದರೆ ಬಟಾಣಿ, ಹಸಿ ಬಟಾಣಿ ಹಾಗೆ ಕ್ಯಾರೆಟು 2 1 ಟೇಬಲ್ ಸ್ಪೂನ್ ಮಾತ್ರ ಹಾಕಿದ್ದೀನಿ. ಜಾಸ್ತಿ ಹಾಕಿದರೆ ರುಚಿ ಹಾಳಾಗೋಗ್ಬಿಡುತ್ತೆ. ಸ್ವಲ್ಪ ತರಕಾರಿ ಮಾತ್ರ ಹಾಕಬೇಕು. ಈ ಹಂತದಲ್ಲೇ ಸ್ವಲ್ಪ ಉಪ್ಪಿನ ಪುಡಿನೂ ಹಾಕ್ಕೊಂಡು ಸಹ ಬಾಡಿಸ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಒಂದು ಮಟ್ಟಿಗೆ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗಿದೆ ಅನ್ನೋ ಟೈಮ್ನಲ್ಲಿ 1 ಲೋಟದಷ್ಟು ಮೀಡಿಯಂ ರವೆ ಸೇರಿಸ್ತಾ ಇದ್ದೀನಿ. ಇದು ಚಿರೋಟಿ ರವೆನೂ ಅಲ್ಲ, ಬನ್ಸಿ ರವೆನೂ ಅಲ್ಲ. ಉಪ್ಪಿಟ್ಟಿನ ರವೆ ಅಥವಾ ಮೀಡಿಯಂ ರವೆ, ಬಾಂಬೆ ರವೆ ಅಂತ ಕೇಳಿದ್ರೆ ಈ ರವೆ ಕೊಡ್ತಾರೆ. ಇದೇ ರವೆ ಹಾಕಬೇಕು ಹೋಟೆಲ್ ಶೈಲಿಯಲ್ಲಿ ಖಾರ ಬಾತ್ ಮಾಡೋದಕ್ಕೆ. ಈ ರವೆನ ಆ ತರಕಾರಿ, ಈರುಳ್ಳಿ ಒಗ್ಗರಣೆ ಜೊತೆ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ 4ರಿಂದ 5 ನಿಮಿಷ ಹುರ್ಕೋಬೇಕಾಗುತ್ತೆ. ರವೆನ ಎಷ್ಟು ಚೆನ್ನಾಗಿ ಹುರಿತವೋ ಅಷ್ಟು ಚೆನ್ನಾಗಿ ಖಾರ ಬಾತ್ ರೆಡಿ ಆಗುತ್ತೆ. ಇಲ್ಲಿ ನಾವೇನಾದರೂ ಫ್ಲೇಮ್ನ ಹೈ ಮಾಡಿಕೊಂಡು ಮೀಡಿಯಂ ಮಾಡಿಕೊಂಡು ತಕ್ಷಣ ನಾವು ಹುರಿದ್ಬಿಟ್ರೆ ಕಲ್ಲರ್ ಏನೋ ಚೇಂಜ್ ಆಗುತ್ತೆ, ಆದರೆ ಖಾರ ಬಾತಿನಲ್ಲಿ ಟೇಸ್ಟ್ ಬರಲ್ಲ, ಅಂಟಂಟು ಬರುತ್ತೆ. ಈಗ ನೋಡಿ, ಈ ರೀತಿ ಹುರ್ಕೋಬೇಕಾದ್ರೇ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಕರಿಬೇವಿನ ಎಣ್ಣೆನೂ ಹಾಕ್ಕೊಂಡು ಈ ರವೆನ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ತಾಳ್ಮೆಯಿಂದ ಹುರ್ಕೋಬೇಕು. ಎಷ್ಟು ಚೆನ್ನಾಗಿ ನೀವು ರವೆ ಹುರ್ಕೊಳ್ತಿರೋ ಎಣ್ಣೆ ಜೊತೆಗೆ ಅಷ್ಟು ಚೆನ್ನಾಗಿ ಖಾರ ಬಾತ್ ಬರುತ್ತೆ. ನಾನಿವತ್ತು ಹಾಕಿರೋದು ಹಸಿ ರವೆನ ಈ ಒಗ್ಗರಣೆ ಜೊತೆ ಹಾಕ್ಕೊಂಡು ಹುರಿತಾ ಇದ್ದೀನಿ. ಆದರೆ ಕೆಲವು ಪ್ರಶ್ನೆಗಳು ಬರ್ತಾ ಇದ್ದಾವೆ ಕಮೆಂಟ್ಸ್ನಲ್ಲಿ, ರವೆನ ಮೊದಲೇ ಹುರಿದಿಟ್ಕೊಂಡ್ರೆ ಏನು ಮಾಡೋದು ಅಂತ. ಆ ಟೈಮಲ್ಲೂ ಸಹ ಈ ರೀತಿ ಒಗ್ಗರಣೆ ಜೊತೆ 1-2 ನಿಮಿಷ ಎಣ್ಣೆಯಲ್ಲಿ ಬಾಡಿಸಿದ್ರೆ ರವೆ ತುಂಬ ಚೆನ್ನಾಗಿ ಊದುತ್ತೆ, ಖಾರ ಬಾತ್ ತುಂಬ ರುಚಿಯಾಗಿ ಬರುತ್ತೆ. ಅಂಗಡಿನಲ್ಲಿ ಹುರಿದಿರೋಂಥ ರವೆನೇ ಸಿಗುತ್ತೆ. ಅಂಥ ರವೆ ತಂದರೂ ಸಹ ಈ ರೀತಿ ಒಗ್ಗರಣೆ ಜೊತೆ 2 ನಿಮಿಷ ಬಾಡಿಸ್ಕೊಳ್ಳಿ, ಖಾರ ಬಾತಿನ ಟೇಸ್ಟಿನ ಲೆವೆಲ್ಲೇ ಚೇಂಜ್ ಆಗೋಗುತ್ತೆ. ಈಗ ನೋಡಿ, ಸುಮಾರು 4ರಿಂದ 5 ನಿಮಿಷ ಲೋ ಫ್ಲೇಮಲ್ಲಿ ಹುರಿದಾದ್ಮೇಲೆ ರವೆ ಚೆನ್ನಾಗಿ ಊದಿದೆ, ಸ್ವಲ್ಪ ವೈಟ್ ಕಲರ್ ಬಂದಿದೆ. ಇದು ಪರ್ಫೆಕ್ಟ್ ಹಂತ ಅಂತ. ಈ ಹಂತದವರೆಗೆ ನೀವು ರವೆನ ಹುರ್ಕೋಬೇಕಾಗುತ್ತೆ. 4ರಿಂದ 5 ನಿಮಿಷನಾದರೂ ಆಗ್ಬೋದು, 7ರಿಂದ 8 ನಿಮಿಷನಾದರೂ ಆಗ್ಬೋದು. ಒಂದೊಂದು ಸ್ಟವ್ ಒಂದೊಂದು ಪಾತ್ರೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ನೋಡಿ, ಈ ಹಂತದಲ್ಲಿ ನಾನು ಈ ಉಪ್ಪಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪೌಡರ್ನ ಸೇರಿಸ್ತಾ ಇದ್ದೀನಿ. ಇವತ್ತು ನಾನು ಮಾಡ್ತಾ ಇರೋದು ಮಸಾಲೆ ಖಾರ ಬಾತ್ ಆಗಿರೋದ್ರಿಂದ ವಾಂಗಿಬಾತ್ ಪೌಡರ್ನ ಸೇರಿಸ್ತಾ ಇದ್ದೀನಿ. ವಾಂಗಿಬಾತ್ ಪೌಡರ್ನ ಮನೆಯಲ್ಲೇ ಮಾಡೋದು ಹೇಗೆ ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ದಯವಿಟ್ಟು ನೋಡಿ. ಅಕಸ್ಮಾತ್ ಮನೆಯಲ್ಲಿ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಅಂಗಡಿನಲ್ಲಿ ಯಾವ ಬ್ರ್ಯಾಂಡ್ ಆದರೂ ಪರವಾಗಿಲ್ಲ, ಇಲ್ಲಿ 1 ಟೇಬಲ್ ಸ್ಪೂನಷ್ಟು ವಾಂಗಿಬಾತ್ ಪೌಡರ್ ಹಾಕಿದರೆ ಈ ಮಸಾಲೆ ಖಾರ ಬಾತು ಹೋಟೆಲ್ ಶೈಲಿಯಲ್ಲೇ ಮನೆಯಲ್ಲೇ ರೆಡಿಯಾಗುತ್ತೆ. ಈಗ ಉಪ್ಪು, ವಾಂಗಿಬಾತ್ ಪೌಡರ್ ಹಾಕಿದ ಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಅರಿಶಿನ ಪುಡಿ ಏನಕ್ಕೆ ಅಂತಂದರೆ ಈ ಮಸಾಲೆ ಖಾರ ಬಾತ್ಗೆ ಒಂದು ಲೈಟಿಶ್ ಎಲ್ಲೋ ಕೊಡುತ್ತೆ. ವಾಂಗಿಬಾತ್ ಪೌಡರ್ ಹಾಕಿರೋದ್ರಿಂದನೂ ಸಹ ಈ ಮಸಾಲೆ ಖಾರ ಬಾತ್ನಲ್ಲಿ ಒಂದು ಕಲರ್ ಬರುತ್ತೆ. ಜೊತೆಗೆ ಅರಿಶಿನ ಪುಡಿದು ಸಹ ಒಂದು ಸ್ಪೆಷಲ್ ಕಲರ್ ಇರುತ್ತೆ. ಹಾಗಾಗಿ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿನ ಹಾಕಿ ಎಲ್ಲನೂ ಸಹ ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬರೀ ಮಿಕ್ಸ್ ಮಾಡಿದರೆ ಸಾಕು. ರವೆನ ನಾವು ಚೆನ್ನಾಗಿ ಹುರಿದಿದ್ದೀವಿ, ಈ ಪುಡಿನ ಹುರಿಯೋ ಅವಶ್ಯಕತೆ ಇಲ್ಲ. ಒಂದು ಸಾರಿ ಈ ರವೆಯೊಂದಿಗೆ ಈ ವಾಂಗಿಬಾತ್ ಪೌಡರು, ಉಪ್ಪು, ಅರಿಶಿನ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಒಂದೇ ಕಲರಲ್ಲಿ ಬಂದಿದೆ ಅಂದ ತಕ್ಷಣ ನಾವು ಇದಕ್ಕೆ ನೀರನ್ನು ಸೇರಿಸಬೇಕಾಗುತ್ತೆ. ನೀರನ್ನು ಎಷ್ಟು ಹಾಕಬೇಕು ಅದು ಸಹ ತುಂಬಾ ಮುಖ್ಯ. ಯಾವ ಲೋಟದಲ್ಲಿ ನಾನು ರವೆ ತೊಗೊಂಡಿದ್ನೋ ಅದೇ ಲೋಟದಲ್ಲಿ 3.5 ಲೋಟದಷ್ಟು ನೀರನ್ನು ನಾನಿಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ. 3.5 ಲೋಟ ಹಾಕಲೇಬೇಕಾಗುತ್ತೆ ಈ ರೀತಿ ಹೋಟೆಲ್ ಶೈಲಿಯಲ್ಲಿ ಮಸಾಲೆ ಖಾರ ಬಾತ್ ಮಾಡಬೇಕು ಅಂತಂದರೆ. ಈಗ ನೋಡಿ, ಹುರಿದಿರೋ ಅಂಥ ರವೆಗೆ ನಾನಿಲ್ಲಿ ಕುದಿತಿರೋ ಅಂಥ 3.5 ಲೋಟದಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೀರು ಸಹ ಚೆನ್ನಾಗಿ ಕುದೀತಾ ಇದೆ, ರವೆನೂ ಸಹ ಚೆನ್ನಾಗಿ ಬಿಸಿಯಾಗಿದೆ. ಈ ಹಂತದಲ್ಲಿ ನಾವು ಎರಡನ್ನು ಮಿಕ್ಸ್ ಮಾಡಿದ್ರೆ ಗಂಟು ಬರೋ ಚಾನ್ಸೇ ಇಲ್ಲ.
ಈವಾಗಲೇ ನಾನಿಲ್ಲಿ ಒಂದು ಟೊಮೆಟೊ ಹಣ್ಣನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಫ್ಲೇಮ್ ಲೋನಲ್ಲೇ ಇದೆ. ಎಲ್ಲಿವರೆಗೆ ಈ ರೀತಿ ಕೈ ಆಡಿಸ್ಬೇಕು ಅಂತಂದರೆ ಈ ರವೆ, ನೀರು, ತರಕಾರಿ ಎಲ್ಲ ಸೇರಿಕೊಂಡು ಗಂಜಿ ಹಂತಕ್ಕೆ ಬರಬೇಕು. ಅಲ್ಲಿವರೆಗೆ ಕೈ ಆಡಿಸ್ತಾನೆ ಇರಬೇಕು, ಫ್ಲೇಮ್ನ ಲೋನಲ್ಲೇ ಇಟ್ಕೊಂಡು. ಅಕಸ್ಮಾತ್ ಖಾರ ಬಾತು ಇಷ್ಟು ತೆಳ್ಳಗೆ ಬೇಡ ಅಂತಂದರೆ 3.5 ಲೋಟದ ನೀರಿನ ಬದಲು ಬರೀ 2.5 ಲೋಟದಷ್ಟು ಕುದಿಯೋಂಥ ನೀರನ್ನು ಹಾಕಿ. ಆವಾಗ ಸ್ವಲ್ಪ ಗಟ್ಟಿಗೆ ಖಾರ ಬಾತ್ ಬರುತ್ತೆ. ಈಗ ನೋಡಿದ್ರಾ, ನೀರು, ಆ ರವೆ ಎಲ್ಲ ಸೇರಿಕೊಂಡು ಗಂಜಿ ಹದಕ್ಕೆ ಬಂದಿದೆ. ಈಗ ಇದು ಪರ್ಫೆಕ್ಟ್ ಆಗಿರೋ ಹಂತ. ಈ ಸಮಯದಲ್ಲಿ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ 3-4 ನಿಮಿಷ ನಾವು ಬೇಯಿಸೋಕ್ಕೆ ಬಿಡಬೇಕಾಗುತ್ತೆ. 3-4 ನಿಮಿಷ ಆದಮೇಲೆ ರವೆನೂ ಚೆನ್ನಾಗಿ ಬೆಂದಿರುತ್ತೆ, ನೀರನ್ನೆಲ್ಲ ಹೀರ್ಕೊಂಡು ಪರ್ಫೆಕ್ಟಾಗಿ ತೆಳ್ಳಿಗೆ ಮಸಾಲೆ ಖಾರ ಬಾತ್ ರೆಡಿ. ಲಾಸ್ಟಿನಲ್ಲಿ 1-2 ಟೀ ಸ್ಪೂನಷ್ಟು ನಿಂಬೆ ಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ಲೈಟಾಗಿ ಹಾಕಿ, ಜಾಸ್ತಿ ಹಾಕಬಾರ್ದು. ಈ ಮಸಾಲೆ ಖಾರ ಬಾತ್ ತಿನ್ನಬೇಕಾದ್ರೆ ಆ ಟೊಮೆಟೊ ಹಣ್ಣಿನ ಹುಳಿ, ಈ ನಿಂಬೆ ಹಣ್ಣಿನ ಹುಳಿ ಎಲ್ಲ ಸೇರಿ ಒಂದು ಎಕ್ಸಲೆಂಟ್ ಟೇಸ್ಟ್ ಕೊಡುತ್ತೆ. ಹಾಗೆಯೇ ಕೊನೆಗೆ ಧಾರಾಳವಾಗಿ ಕೊತ್ತಂಬರಿ ಎಲೆನ ಹಾಕಿ ಮಿಕ್ಸ್ ಮಾಡಿದರೆ ಹೋಟೆಲ್ ಶೈಲಿಯಲ್ಲಿ ಮಸಾಲೆ ಖಾರ ಬಾತ್ ಮನೆಯಲ್ಲೇ ರೆಡಿ. ಪರ್ಫೆಕ್ಟ್ ಹದದಲ್ಲಿ ರೆಡಿಯಾಗಿದೆ. ಕೆಲವು ಹೋಟೆಲಲ್ಲಿ ತೆಳ್ಳಗಿರುತ್ತೆ, ಕೆಲವು ಹೋಟೆಲ್ನಲ್ಲಿ ಸ್ವಲ್ಪ ಗಟ್ಟಿಗೆ ಇರುತ್ತೆ. ನಿಮಗೆ ಯಾವ ಹದದಲ್ಲಿ ಬೇಕೋ ಆ ರೀತಿ ಮನೆಯಲ್ಲೇ ಮಾಡ್ಕೋಬಹುದು. ಏನು ಅಂತಂದರೆ ನೀರಿನ ಪ್ರಮಾಣ, ಕುದಿಯೋ ನೀರಿನ ಪ್ರಮಾಣ ಎಷ್ಟು ಹಾಕಬೇಕು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗೇನು ಬಿಸಿ ಬಿಸಿಯಾಗಿ ಮಸಾಲೆ ಖಾರ ಬಾತ್ ರೆಡಿಯಾಗಿದೆ. ಈ ಬಿಸಿ ಬಿಸಿ ಮಸಾಲೆ ಖಾರ ಬಾತೊಂದಿಗೆ ತೆಳ್ಳಗಿರೋ ಅಂಥ ತೆಂಗಿನಕಾಯಿ ಚಟ್ನಿ ಹಾಕ್ಕೊಂಡು ತಿಂತಿದ್ರೆ ಅದ್ಭುತವಾಗಿರುತ್ತೆ. ಅಡುಗೆ ಸಾಧನದಲ್ಲಿ ಹೋಟೆಲ್ ಶೈಲಿಯಲ್ಲಿ ನೀರು ಚಟ್ನಿ ಮಾಡೋದು ಹೇಗೆ ಅಂತ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ದಯವಿಟ್ಟು ನೋಡಿ. ನಿಮಗೆ ಈ ಮಸಾಲೆ ಖಾರ ಬಾತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್, ಸಿ ಯು.